ಕೃಷಿ ಕಾರ್ಮಿಕರಾಗಿರುವ ಪಂಚಮಸಾಲಿಗಳು ತಮ್ಮ ಮಕ್ಕಳ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಉದ್ಯೋಗಕ್ಕಾಗಿ ಕಳೆದ 5 ವರ್ಷಗಳಿಂದ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟವನ್ನ ಮಾಡುತ್ತಾ ಬಂದಿದ್ದೇವೆ. ಈ ಸಂದರ್ಭದಲ್ಲಿ ಕಳೆದ ವರ್ಷ ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಯಲ್ಲಿ ಪಂಚಮಸಾಲಿಗಳು ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಈ ಹೋರಾಟನ ಹತ್ತಿಕ್ಕ ದೃಷ್ಟಿಯಿಂದ ಅಮಾಯಕ ಪೊಲೀಸರಿಗೆ ಕುಮ್ಮಕ್ಕು ಕೊಟ್ಟು ನಮ್ಮ ಮೇಲೆ ಮಾರಣಾಂತಿಕವಾದಂತ ಲಾಠಿ ಚಾರ್ಜ್ ಮಾಡಿ ಇಡೀ ನಮ್ಮ ಸಮಾಜಕ್ಕೆ ಕಳಂಕದಿದ್ದಾರೆ, ನಮ್ಮ ಸ್ವಾಭಿಮಾನವನ್ನು ಕೆರಕಿದ್ದಾರೆ, ಇಡೀ ನಮ್ಮ ಸಮಾಜಕ್ಕೆ ನೋವಾಗಿದೆ. ಆ ಘಟನೆ ಲಿಂಗಾಯತ ಇತಿಹಾಸದಲ್ಲಿ ದೌರ್ಜನ್ಯ ದಿನದ ಒಂದು ಘಟನೆ. ಆ ಕಾರಣಕ್ಕೋಸ್ಕರವಾಗಿ 2025 ಡಿಸೆಂಬರ್ 10ನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಿಂದ ಏನು ಕಳೆದ ವರ್ಷದ ಆ ಘಟನೆಯನ್ನು ಖಂಡಿಸಿ ಲಿಂಗಾಯತ ಮೇಲಿನ ದೌರ್ಜನ್ಯ ದಿನ ಅಂತ ಹೇಳಿ ಹೆಸರಿನೊಂದಿಗೆ ಪಂಚಮಸಾಲಿಗಳು ಮೌನ ಪಥಸಂಚಲನವನ್ನ ಅವತ್ತು ನಾವೆಲ್ಲರೂ ಸಹ ಮಾಡ್ತಾ ಇದ್ದೀವಿ. ಆ ಮೌನ ಪಥಸಂಚಲನಕ್ಕೆ ನಾಡಿನ ಸಮಾಜ ಬಾಂಧವರು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಹೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕ ಹೇಳ್ತೀವಿ. ಬರುವಾಗ ಎಲ್ಲರೂ ಸಹ ಬಲಗೈಯಲ್ಲಿ ಒಂದು ಕೋಲಿಗೆ ಚೆನ್ನಮ್ಮನ ಮತ್ತು ಬಸವಣ್ಣ ಧ್ವಜವನ್ನು ಕಟ್ಟಿಕೊಂಡು ಬನ್ನಿ, ಎಡಗೈಗೆ ಕಪ್ಪು ಬಟ್ಟೆ ಕಟ್ಕೊಂಡು ಬಾಯಿಗೆ ಕಪ್ಪು ಬಟ್ಟೆ ಕಟ್ಕೊಂಡು ಮೌನವಾಗಿರ್ತ ಪಥಸಂಚಲನವನ್ನ ಗಾಂಧಿ ಭವನದಿಂದ ಆರಂಭಿಸೋಣ. ಜಿಲ್ಲಾಧಿಕಾರಿಗಳು ಯಾವ ಸ್ಥಳ ತೋರಿಸ್ತಾರೋ ಅಲ್ಲಿವರೆಗೆ ಹೋಗೋಣ, ಅಲ್ಲಿ ಕೂತ್ಕೊಂಡು ಧರಣಿ ಮೌನ ಸತ್ಯಾಗ್ರಹವನ್ನು ಮಾಡೋಣ. ಈ ಮೂಲಕವಾಗಿ ಯಾವುದೇ ಸರ್ಕಾರ ಯಾವುದೇ ಜನಾಂಗದ ಮೇಲೆ ಕಾನೂನು ಬಾಹಿರವಾಗಿ ಮುನ್ಸೂಚಿಲ್ದೇನೆ ದೌರ್ಜನ್ಯ ಮಾಡೋದು ಬಿಡಬೇಕು. ನಮ್ಮ ನ್ಯಾಯಯುತ ಹಕ್ಕನ್ನು ಈಡೇರಿಸೋ ಪ್ರಯತ್ನ ಮಾಡಬೇಕು. ನಿಮ್ ಕೈಲಿ ಈಡೇರಿಸಕ್ಕಾಗದೇ ಇದ್ರೆ ಒಡೆಯ ಕೆಲಸವನ್ನ ಮಾಡಬೇಡಿ ಅನ್ನುವಂಥ ಸಂದೇಶವನ್ನ ಹೇಳಲಿಕ್ಕೋಸ್ಕರವಾಗಿ ನಮ್ಮ ಹೋರಾಟ ನಿರಂತರವಾಗಿದೆ. ಈ ಹೋರಾಟಕ್ಕೆ ಎಷ್ಟೇ ಅಡೆತಡೆ ಬಂದ್ರು ನಿರಂತರ ಮಾಡ್ತೀವಂತ ಸಂದೇಶ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಪರವಾಗಿ ಅವತ್ತು ಯಾರು ಲಾಠಿ ಇಟ್ಟು ಹೊಡ್ಸ್ಯಾರ ಆ ನೊಂದವ್ರ ಪರವ ನಾವು ಇರ್ತೀವಿ ಅನ್ನುವಂಥ ಸಂದೇಶ ಕೊಡ್ಲಿಕ್ಕೋಸ್ಕರವಾಗಿನೇ ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಯಲ್ಲಿ ಲಿಂಗಾಯತರ ಮೇಲಿನ ದೌರ್ಜನ್ಯ ದಿನ ಇಂದು ನಾವೆಲ್ಲರೂ ಸಹ ಆಚರಣೆ ಮಾಡ್ತೀವಿ. ಎಲ್ಲಾ ಸಮಾಜವನ್ನು ಬರಬೇಕು ಅಂತ ಹೇಳಿ ಮೂಡಲಿ ತಾಲೂಕು ಪಂಚಮಸಾಲಿ ಸಮಾಜದ ಪರವಾಗಿ ನಾಡಿನ ಜನರಿಗೆ ನಾನು ಕರೆ ಕೊಡ್ತೀನಿ. ಶರಣ ಶರಣಾರ್ಥಿ.